ಪಿನಾಕ. ನಾನೀಗೇನ್ ಮಾಡ್ಲಿ? ಪಿನಾಕ ನನ್ನ ಕಡೆನೆ ಬರ್ತಾ ಇದ್ದಾನೆ. ಈಗ ಇವನ್ ಜೊತೆ ಹೋರಾಟ ಮಾಡ್ಕೊಂಡು ನಿಂತ್ರೆ ಅಪ್ಪ ಅಮ್ಮನ ಪ್ರಾಣ ಹೋಗುತ್ತೆ. ಇಲ್ಲ, ಪಿನಾಕನಿಂದ ನಾನು ತಪ್ಪಿಸ್ಕೊಂಡು ಹೋಗ್ಬೇಕು. ಬೇಡ, ಈಗ ನಿನ್ ಜೊತೆ ಹೋರಾಡೋದಕ್ಕೆ ನನಗೆ ಸಮಯ ಇಲ್ಲ. ನನ್ನ ದಾರಿಗೆ ಅಡ್ಡ ಬರಬೇಡ. ನಾನೀಗ ನಿನ್ನ ಹುಡುಕೋ ಬಂದಿರದೆ ನಿನ್ನನ್ನು ಸಾಯಿಸೋದಕ್ಕೆ. ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ಸುಮ್ನೆ ವಾಸುಕಿ ವಂಶದವಳಾದ ನನ್ನ ಮೇಲೆ ಹಾಗೆ ಸಾಧಿಸೋದು ನಿನಗೆ ಶ್ರೇಯಸ್ಸಲ್ಲ. ಸುಮ್ನೆ ಇಲ್ಲಿಂದ ಹೊರಟೋಗು. ನನಗೀಗ ವಾಸಕಿ ವಂಶ ನನಗೆ ಮುಖ್ಯ ಅಲ್ಲ. ತಕ್ಷಕ ರಾಜ ನನಗೆ ಆದೇಶ ನೀಡಿದ ಹಾಗೆ ನಾನೀಗ ನನ್ನ ಗುರುಗಳ ಮಾತನ್ನು ಪಾಲಿಸೋದಷ್ಟೇ ಮುಖ್ಯ. ಅವತ್ತೇ ನಿನ್ನನ್ನ ಕೊಲ್ಲೋದಕ್ಕೆ ಬಂದಿದ್ದೆ. ಆದ್ರೆ ಅವತ್ತು ಆ ಶೇಷ ನನಗೆ ಅಡ್ಡ ಬಂದ್ಲು, ನನ್ನ ಮೇಲೆ ದಾಳಿ ಮಾಡಿದ್ಲು. ಅದಕ್ಕೆ ಪ್ರತಿಕಾರವಾಗಿ ನಾನೀಗ ನಿನ್ನನ್ನ ಸಾಯಿಸ್ತೀನಿ. ಅದು ನೀನು ಸಾಯ್ಲೇಬೇಕು. ಪಿನಾಕ, ಇದು ನಿನಗೆ ಕೊನೆ ಎಚ್ಚರಿಕೆ. ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಪ್ರಾಣ ಕಳ್ಕೊತೀಯ. ಯಾರು
ದೇವ, ಏನಿದು ನಿನ್ನ ಆಟ? ಆ ಮಗುವಿಗೆ ಯಾಕೆ ಈ ಥರ ಕಷ್ಟ ಕೊಡ್ತಾ ಇದ್ದೀಯ? ಒಂದು ಕಡೆ ಅವರ ತಂದೆ ತಾಯಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಅಮೃತ ದುಷ್ಟರ ಕೈಗೆ ಸಿಕ್ಕಿ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ. ಅವಳನ್ನು ನೀನೇ ಕಾಪಾಡಬೇಕು ದೇವ. ಕಾಪಾಡು ತಂದೆ, ಕಾಪಾಡು. ನನ್ನ ಮೇಲೆ ಯಾಕೆ ಈ ರೀತಿ? ನನ್ನ ಶತ್ರುಗಳು ಪದೇ ಪದೇ ದಾಳಿ ಮಾಡ್ತಿದ್ದಾರೆ. ಅಮೃತ, ಧೃತಿಗೆಡಬೇಡ. ಪುಟ ಕಿಟ್ಟಾಗಲೇ ಚಿನ್ನ ಹೊಳೆಯೋದು, ಶಿಲೆಗೆ ಉಳಿಯ ಪೆಟ್ಟು ಬಿದ್ದಾಗಲೇ ಶಿಲ್ಪ ಆಗೋದು. ಈಗ ಅದನ್ನೆಲ್ಲ ವಿಚಾರ ಮಾಡಲಿಕ್ಕೆ ಸಮಯ ಇಲ್ಲ. ನಿನ್ನ ತಂದೆ ತಾಯಿಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಬೇಗ ಹೋಗು, ಬೇಗ ಹೋಗಿ ಅವರನ್ನು ಬದುಕಿಸ್ಕೋ. ಹೋಗು. ನಿಜ, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ಅಮೃತ, ನೀನೀಗ ನಾಗಬೇರನ್ನು ತೆಗೆದುಕೊಂಡು ನಿನ್ನ ಸಾಮರ್ಥ್ಯಕ್ಕೆ ಅನುಗುಣ ಏನ್ರಿ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದೀರಾ? ನನ್ನ ಅಣ್ಣನ ಮಗ ಸೊಸೆ ಇಬ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ, ಬೇಗ ಬನ್ನಿ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಅರೆ ಏನ್ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ಅಷ್ಟು ದೊಡ್ಡ ಹಾಸ್ಪಿಟಲ್ ಅಂತೀರಾ, ನೆಟ್ವರ್ಕ್ ಸಿಗಲ್ಲ ಅಂದ್ರೆ ಹೇಗೆ? ನೋ ನೋ ನೋ, ಕೊಡಿಲಿ, ನಾನು ಮಾತಾಡ್ತೀನಿ. ಹಲೋ, ನನ್ನ ಮಗ ಸೊಸೆ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಕೇಸ್ ಹಾಕ್ತೀನಿ, ಕೋರ್ಟಿಗೆ ಎಳಿತೀನಿ. ನೋಡಿ,
ಈಗಲೇ 5 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ತಗೊಂಡು ಬರ್ತಾ ಇರಬೇಕು. ಬಂದಿದೆ, ಜನ ಕಲ್ಲು ಹೊಡಿತಾರೆ, ಈ ಥರ ಎಲ್ಲ ಸಬೂಬು ಹೇಳಬೇಡಿ. ಸರಿ, ಬೇಗ ಬನ್ನಿ. ವಿಕ್ರಮ್, ಸರೋಜಾ, ನಿಮ್ಗೇನೂ ಆಗಿಲ್ಲ. ಇನ್ನೇನು ಡಾಕ್ಟರ್ ಬಂದ್ಬಿಡ್ತಾರೆ. ನೀವೇನು ಹೆದರಬೇಡಿ, ನಿಮ್ಗೇನೂ ಆಗಲ್ಲ. ಈಶ್ವರ, ನಮ್ಮಪ್ಪ ಅಮ್ಮನ ನೀನೇ ಕಾಪಾಡಬೇಕು. ದುಷ್ಟರಾಕಿರೋ ಈ ದಿಗ್ಬಂಧನದಿಂದ ನೀನೇ ನನಗೆ ಮುಕ್ತಿ ಕೊಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀವಿಬ್ರು ಹುಷಾರಾದ್ರ? ಹಾ ಅಮೃತ, ನಾವೀಗ ಚೆನ್ನಾಗೇ ಇದ್ದೀವಿ. ಏನಾಯ್ತು ನಿಮಗೆ ಇದಕ್ಕಿದ್ದಾಗೆ? ಏನೂ ಗೊತ್ತಿಲ್ಲಮ್ಮ, ಆದರೆ ಚಿಕ್ಕಪ್ಪ ಕಾಫಿ ತಂದುಕೊಟ್ರು. ಅದು ಕುಡ್ದಾದ್ಮೇಲೆ ಏನೋ ಸಂಕಟ, ನೋವು, ಮಾತಾಡೋಕ್ಕಾಗ್ದಂಗೆ ಆಗೋಯ್ತು. ಹೌದು ಅಮೃತ, ನಾವಿವತ್ತು ಸತ್ತೇ ಹೋಗ್ತೀವಿ ಅಂತ ಅನ್ಕೊಂಡಿದ್ದೆ. ಇವತ್ತು ನೀನು ಮತ್ತೆ ನಮ್ಮನ್ನ ಕಾಪಾಡ್ಬಿಟ್ಟೆ. ಕಾಪಾಡಿದ್ದು ನಾನಲ್ಲ ಅಮ್ಮ, ಆ ಶಿವ. ಜೊತೆಗೆ ಅರ್ಜುನ್. ಅವರು ನಾಗಬೇರನ ಅಷ್ಟು ಜೋಪಾನವಾಗಿ ಕಾಪಾಡದೆ ಹೋಗಿದ್ರೆ ನಾನು ಅದನ್ನು ತಂದು ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನೀವು ಜೀವಂತವಾಗಿದ್ದೀರಾ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅರ್ಜುನ್ ಅವರು. ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ. ರಾಜಿ, ಕೊನೆಗೂ ಅವರಿಬ್ಬರು ಸತ್ತೋದ್ಮೇಲೆ ನಮ್ಮನ್ನು ಯಾರೂ ಪ್ರಶ್ನೆ ಮಾಡ್ದಿರೋ ಹಾಗೆ ನಾವು ಸೇಫ್ ಮಾಡ್ಕೊಂಡಂಗೆ ಆಯಿತು. ಆ್ಯಂಬುಲೆನ್ಸು ಡಾಕ್ಟರು ಬರೋದ್ರೊಳಗೆ ಇವರಿಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗೋದಂತೂ ಗ್ಯಾರಂಟಿ. ಹೌದು ರೀ, ಇನ್ನು ಇವ್ರನ್ನ ಉಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಲ್ವಾ? ಕಣೆ, ಆ ಮಾಂತ್ರಿಕ ಹೇಳಿದ ಸಮಯ ಮುಗಿದೋಯ್ತು. ಇವರು ಇಷ್ಟೊತ್ತಿಗೆ ಸತ್ತು ಹೋಗಿರ್ಬೋದು. ಬಾ, ಯಾವುದಕ್ಕೂ ಒಂದ್ಸಲ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸರಿ, ನೋಡೋಣ ಬನ್ನಿ. ದೇವ, ರಾಜಿ, ವಿಕ್ರಮ್, ಸರೋಜಾ ಇಬ್ರು ದೆವ್ವ ಆಗ್ಬಿಟ್ಟಿದ್ದಾರೆ. ಅಯ್ಯೋ ರಾಜಿ, ಓಡೆ. ಚಿಕ್ಕಪ್ಪ, ಯಾಕೆ ಹಾಗೆ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ರಾಜಿ, ದೆವ್ವ ಮಾತಾಡ್ತಾ ಇದ್ದ ಕಣೆ, ಬೇಗ ಬಾರೆ. ಮಾವ, ಏನ್ ಮಾತು ಅಂತ ಆಡ್ತಿದ್ದೀರಾ? ನಾವು ದೆವ್ವ ಅಲ್ಲ, ನಿಮ್ಮ ಮಗ ಸೊಸೆ. ಇದೇನ್ರಿ ಇದು? 2 ದೆವ್ವಗಳು ಮಾತಾಡ್ತಾ ಇದೆ.
ನಡೀರಿ ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡ್ಬಿಡೋಣ. ಚಿಕ್ಕಪ್ಪ ನಿಂತ್ಕೊಳ್ಳಿ ಪ್ಲೀಸ್. ಚಿಕ್ಕಪ್ಪ, ವಿಕ್ರಮ್ ನೀನೇನಾ? ನಮ್ಗೇನೂ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಅದು ಹಾಲಲ್ಲಿ ಹಲ್ಲಿಗಿಲಿ ಏನಾದರೂ ಬಿದ್ದಿರ್ಬೋದು, ನಾವು ಅದನ್ನ ನೋಡಿಲ್ಲ, ಹಾಗೆ ಕಾಫಿ ಮಾಡಿಬಿಟ್ವಿ. ಹಾಗೇನಾದರೂ ಆಗಿರ್ಬೋದು. ಹೌದಾ? ಇದ್ರೂ ಇರ್ಬೋದು ಮಾವ, ನಾನು ನೋಡ್ತೀನಿ. ಹೌದು ತಾನೆ? ವಿಕ್ರಮ್, ನಿಮ್ಮಿಬ್ರಿಗೂ ಹುಷಾರಿಲ್ಲ ಅಂತ ಡಾಕ್ಟ್ರಿಗೆ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದ್ದೆ. ಈಗ ನೀವು ಹುಷಾರಾಗಿದ್ದೀರಲ್ಲ? ಹಾಗಾದ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳ್ಬಿಡ್ತೀನಿ. ರಾಜಿ ಬಾರೆ.